ಇಲಾಖೆ ಇರ್ತಕ್ಕಂಥ ಉನ್ನತವಾದಂಥ ಹುದ್ದೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಅರಣ್ಯದಲ್ಲಿ ಆಯಾ ಪ್ರದೇಶದ ವ್ಯಾಪ್ತಿಯ ಮೀಸಲಾಟ ಪ್ರದೇಶದ ವ್ಯಾಪ್ತಿಯ ಅರಣ್ಯಕ್ಕೆ ಹೋಗ್ತಾರೆ. ಸರ್ಕಾರದಿಂದ ಒಂದು ಸರ್ಕ್ಯುಲೇಷನ್ ಹೊರಡಿಸ್ತಾರೆ. ನಮಗೆ ಈ ಒಂದು ಮೀಸಲು ಅರಣ್ಯ ಪ್ರದೇಶಕ್ಕೆ ಇಷ್ಟು ಜನ ನೌಕರ ಸಿಬ್ಬಂದಿಗಳು ಬೇಕು, ಗಿಡ ಕಾವಲು ಕಾಯೋದಕ್ಕೆ ನೀವು ನೇಮಕ ಮಾಡ್ಕೊಳ್ಳಿ ಅವ್ರನ್ನ ಅಂತೇಳಿ. ಆ ಹೊರಡಿಸಿದಾಗ ಇವರು ಅರಣ್ಯ ಮೇಲಧಿಕಾರಿಗಳು ಅರಣ್ಯಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಯಾವುದೋ ಗ್ರಾಮಗಳ ಅಕ್ಕಪಕ್ಕದ ಅರಣ್ಯದ ಅಕ್ಕಪಕ್ಕ ಗ್ರಾಮಗಳ ಇರ್ತಕ್ಕಂಥವ್ರನ್ನ ಯಂಗ್ಸ್ಟರ್ಸ್ಗಳನ್ನ ಒಂದು 18, 20, 21, 22 ವರ್ಷ ಯಂಗ್ಸ್ಟರ್ಸ್ಗಳನ್ನ ಭೇಟಿ ಮಾಡೋದು. ಭೇಟಿ ಮಾಡಿ ಅವರಿಂದ ಒಂದು ಆಧಾರ್ ಕಾರ್ಡು ಮತ್ತೆ ಅವ್ರದ್ದು 2 ಫೋಟೋ ತಂದು ಒಂದು ಅವ್ರ ಹೆಸರಲ್ಲಿ ಆ ಸಂಬಂಧಪಟ್ಟ ಬ್ಯಾಂಕಲ್ಲಿ ಒಂದು ಅಕೌಂಟನ್ನು ಓಪನ್ ಮಾಡಿಸೋದು. ಅಕೌಂಟನ್ನು ಓಪನ್ ಮಾಡಿಸಿದಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ನು ಸಹ ಆ ಬ್ಯಾಂಕಿಂದ ಚೆಕ್ ಬುಕ್ನ ಮತ್ತೊಂದು ಏನೇನು ಬರ್ತದೆ ಬ್ಯಾಂಕಿನ ಅವ್ರಗಳೆಲ್ಲ ರೆಕಾರ್ಡ್ಸ್ಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು ಮಾಡ್ತಾರೆ. ಸರ್ಕಾರದ ಏನು ಸಂಬಳ ಬಿಡುಗಡೆ ಆಗುತ್ತೆ ಒಂದು ಲಿಸ್ಟ್ನ ಪಟ್ಟಿ ರೆಡಿ ಮಾಡ್ತಾರೆ. ಸರ್ಕಾರದ ಸಂಬಳ ಬಿಡುಗಡೆ ಆಗುತ್ತೆ. ಆ ಬಿಡುಗಡೆ ಆದ ಸಂಬಳವನ್ನ ಇವರು ಯಾವುದೇ ರೀತಿಯಲ್ಲಿ ಇವ್ರಿಗೆ ಕೊಡದ ಹಾಗೆ ಅಂದ್ರೆ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿ ದಾಖಲೆಗಳನ್ನು ತೋರಿಸೋದು, ಸಂಬಳಗಳನ್ನ ಕೊಡೋದಿಲ್ಲ ಅವರು. ಆ ಸಂಬಳದ ಪೂರ್ತ ಹಣವನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಗುಳುಂ ಮಾಡ್ತಕ್ಕಂಥದ್ದು. ಒಂದು 500,000 ರೂಪಾಯಿ ಅವ್ರ ಅಕೌಂಟಲ್ಲಿ ಬಿಟ್ಟು ಬೇಕಾದ್ರೆ ತಗೊಳಪ್ಪ ಅಂತೇಳಿ. ಇಂಥ ದಂಧೆ ಸುಮಾರು ವರ್ಷಗಳಿಂದ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ನಾವ್ಯಾರೂ ಸಹ ಆ ಕಡೆ ಗಮನ ಕೊಟ್ಟಿಲ್ಲ. ಹಾಗಾಗಿ ಕೂಡಲೇ ಅಂದ್ರೆ ಈಗ ಆಲ್ರೆಡಿ ನಮ್ಮ ಅರಣ್ಯ ಇಲಾಖಾ ನೌಕರರ ಸಿಬ್ಬಂದಿಗಳ ಪರವಾಗಿ ಸಂಘ ಸಂಸ್ಥೆಗಳು ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸರ್ಕಾರಕ್ಕೆ ದೂರುಗಳನ್ನು ಕೊಟ್ಟಿದ್ದಾರೆ, ಮನವಿಗಳನ್ನು ಕೊಟ್ಟಿದ್ದಾರೆ. ಇದನ್ನು ಸರಿಪಡಿಸ್ಕೊಡಿ, ನಮಗೆ ಸಂಬಳಗಳನ್ನು ಕೊಡಿ, ನಮ್ಮ ಕುಟುಂಬ ಬೀದಿ ಪಾಲಾಗಿದ್ದೀವಿ, ನಾವೆಲ್ಲ ವಿಷಯ ತಗೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಹಲವಾರು ದೂರು ದುಮ್ಮಾನಗಳನ್ನು ಕೊಟ್ಕೊಂಡು ಬಂದಿದ್ದಾರೆ. ಏನು ಕೊಟ್ಟರು ಸಹ ಏನು ಪ್ರಯೋಜನ ಆಗ್ತಾ ಇಲ್ಲ. ಯಾವುದೇ ರೀತಿಯ ಸಚಿವರಿರ್ಬೋದು ಮತ್ತು ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ತಕ್ಕಂಥದ್ದು ಕೆಲಸ ಮಾಡ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಈಗ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಏನು ಈಗ ನಮ್ಮ ಗುತ್ತಿಗೆ PCP ಗುತ್ತಿಗೆ ನೌಕರರು ಏನಿದ್ದಾರೆ ಅವರ ಒಂದು ಪರವಾಗಿ ದಿನಾಂಕ 1/8/2024 ಏನು ಮೈಸೂರು ಮಾದಳ್ಳಿ ಅರಣ್ಯ ಮೀಸಲು ಪ್ರದೇಶದ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಜಾಗ ಇದೆ. ಅಂದ್ರೆ ನಮ್ಮ ಜಯಪುರ ಹೋಬಳಿಗೆ ಸಂಬಂಧಪಟ್ಟ ಹಾಗಿದೆ. ಅಲ್ಲಿ ಮಾದೇವಪುರ ಗೇಟ್ ಅಂತೇಳಿ ಬರ್ತದೆ. ಮಾದೇವಪುರದಿಂದ ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಒಂದು ಬೈಕ್ ರ್ಯಾಲಿ ಮಾಡ್ಕೊಂಡು ಬಂದು ಎಲ್ಲ PCP ನೌಕರ ಸಿಬ್ಬಂದಿಗಳು ಮತ್ತೆ ಸಾರ್ವಜನಿಕರ ಜೊತೆಗೂಡಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಒಂದು ಬೈಕ್ ರ್ಯಾಲಿ ಮಾಡ್ಕೊಂಡು ಬಂದು ನಮ್ಮ ವಿಚಾರಗಳನ್ನ ಮನವಿ ಮೂಲಕವಾಗಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತಕ್ಕಂಥದ್ದಕ್ಕೆ ಮಾಡ್ತೇವೆ. ದಯಮಾಡಿ ಎಲ್ಲ ಏನು ಈಗ 13 ಸರ್ಕಲ್ಗಳಲ್ಲಿ ಕರಿತೀವಿ ಮೈಸೂರು ವಿಭಾಗದ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ PCP ನೌಕರ ಸಿಬ್ಬಂದಿಗಳು ದಯಮಾಡಿ ಎಲ್ಲರೂ ಸಹ ಈ ಒಂದು ಬೈಕ್ ರ್ಯಾಲಿಗೆ ಭಾಗಿಯಾಗಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಿಮ್ಮ ಏನು ಅದೆಷ್ಟೋ ವರ್ಷಗಳಿಂದ ಜೀವಂತವಾಗಿರ್ತಕ್ಕಂಥ ಸಮಸ್ಯೆಗಳಿರೋದನ್ನು ನಾವು ಖಂಡಿತವಾಗಿ ನಿಮ್ಮ ಜೊತೆ ನಿಂತು ಬಗೆಹರಿಸ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗ್ತೀವಿ ಅಂತ ಹೇಳಿ ಮೂಲಕ ಎಲ್ಲ PCP ನೌಕರ ಸಿಬ್ಬಂದಿಗಳಲ್ಲಿ ಮನವಿಯನ್ನು ಮಾಡ್ಕೊತೇವೆ. ಸರ್, ಬಿ ಶಿವಣ್ಣ, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಮತ್ತೆ ನಮ್ಮ ಶ್ರೀನಿವಾಸ್ ಅಂತೇಳಿ ನಗರಾಧ್ಯಕ್ಷರು. ನಮ್ಮ ಸ್ಟೀಫನ್ ಜೋಸೆಫ್ ಅಂತೇಳಿ ಅಲ್ಪಸಂಖ್ಯಾತರ ಅಧ್ಯಕ್ಷರು ಮೈಸೂರು ಜಿಲ್ಲೆ. ಶಿವಗೌಡ ಅಂತೇಳಿ ರಾಜ್ಯ ಉಪಾಧ್ಯಕ್ಷರು. ಹಾಗೆ ನಮ್ಮ ಮೈಸೂರು ಜಿಲ್ಲಾಧ್ಯಕ್ಷರು ಪಿ ಕುಮಾರಸ್ವಾಮಿ. ಮತ್ತೆ ನಮ್ಮ ಹೇಮಲತಾ ಮೇಡಮ್ ಅಂತೇಳಿ ಅಂದ್ರೆ ಸುಮಾರು ವರ್ಷಗಳಿಂದ ಅವರು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೇಮಲತಾ ಅಂತೇಳಿ ಸರ್ ಸುಮಾರು ಅಂದಾಜಿನ ಪ್ರಕಾರವಾಗಿ ಸುಮಾರು ಅವತ್ತು ಒಂದು 5 ಜನ ಮೇಡಮ್, 5 ಜನ ನಿರೀಕ್ಷರಿದ್ದೀವಿ ಬ್ಯಾಂಕಲ್ಲಿ. ಮನೆ ಅಂದ್ರೆ ಗೊತ್ತಿಲ್ಲ ಸರ್, ಅಂದ್ರೆ ಕರೆ ಕೊಟ್ಟಿದ್ದೀವಿ. ಒಂದು 5 ಜನ ನಾವು ಮ್ಯಾಕ್ಸಿಮಮ್ 5 ಜನ ಬರ್ಬೇಕು ಅಂತೇಳಿ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಹಾಗಾಗಿ 5 ಜನ ಒಂದು ಭಾಗಿಯಾಗ್ತಕ್ಕಂಥದ್ದು ಆಗುತ್ತೆ ಸರ್. ಅಲ್ಲ, ಈಗ ನೀವು ಪತ್ರಿಕಾ ಗೋಷ್ಠಿ ಮಾಡ್ತಾ ಇರೋದು ಇದ್ರ ಜಾತದ ಬಗ್ಗೆ ಇದು ಮಾಡ್ತಾ ಇದ್ದೀರೋ, ಇಲ್ಲಿ ಏನು ಹೊಳೆನರಸೀಪುರ ಅಂತ ಹೇಳ್ತೀರಾ? ಹೊಳೆನರಸೀಪುರಕ್ಕೂ ಮೈಸೂರು ಏನು ಸಂಬಂಧ? ಅರಣ್ಯ ಇಲಾಖೆ ಇರ್ತಕ್ಕಂಥದ್ದು ಹಾಸನ ಜಿಲ್ಲೆ. ಅಲ್ಲಿ ನೀವು ಇದನ್ನ ಗಮನಕ್ಕೆ ತರಬೇಕೇ ವಿನ ನೀವು ಮೈಸೂರು ಕೂತ್ಕೊಂಡು ಸರ್ ಮೈಸೂರು ವಿಭಾಗ ಮತ್ತು ಸ್ವಾಮಿ 5 ಡಿವಿಷನ್ ಬರ್ತವೆ. ಗೊತ್ತಿದೆ ಅರಣ್ಯ ಇಲಾಖೆ 5 13 ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಒಳನರಸೀಪುರ, ಈಗ ಒಳನರಸೀಪುರ, ಟಿ ನರಸೀಪುರ ಇರ್ಬೋದು, ಒಳನರಸೀಪುರ, HD ಕೋಟೆ ಇರ್ಬೋದು, ಇವೆಲ್ಲವೂ ಸಹ ಮೈಸೂರು ವಿಭಾಗಕ್ಕೆ ಬರ್ತಕ್ಕ. ಮೈಸೂರು ಜಿಲ್ಲೆ ಅಂತ ಹೇಳಿಲ್ಲ. ಈಗ ಅನ್ಯಾಯ ಆಗಿರೋದು ಯಾರಿಗೆ? ಒಳನರಸೀಪುರ ಸಂಬಂಧ ಇಲ್ಲ ಅವ್ರಿಗೆಲ್ಲ ಇಲ್ಲಿ ಅವ್ರಿಗೆ ಯಾಕೆ
ವಕೀಲ್ ಸಾಹೇಬ್ರೆ, ಈಗ PCP ಗುತ್ತಿಗೆದಾರರಿಗೆ ನೇಮಕ ಮಾಡುವಾಗ ಟರ್ಮ್ ಅಂಡ್ ಕಂಡೀಷನ್ಸ್ ಹೇಳಿದ್ದಾರೆ ಸರ್. PCP ನೌಕರರಿಗೆ